ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ರಾಜಘಟ್ಟ ಗ್ರಾಮದಲ್ಲಿ ಪೊಲೀಸರು ಗ್ರಾಮ ಸಭೆ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳು, ಕುಂದುಕೊರತೆಗಳು ಹಾಗೂ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಗ್ರಾಮಸ್ಥರೊಂದಿಗೆ ನೇರ ಸಂವಾದ ನಡೆಸಿ ಕಾನೂನು ಸುವ್ಯವಸ್ಥೆ, ಸಾರ್ವಜನಿಕ ಸುರಕ್ಷತೆ ಹಾಗೂ ಸರ್ಕಾರಿ ಯೋಜನೆಗಳ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಅಥವಾ 10,000 ರೂಪಾಯಿ ದುಡ್ಡು ಬಂದಿದೆ ನೀವು ಹೇಳಿ ಹಾಕ್ತಿವಿ. ಯಾರು ಬ್ಯಾಂಕಿಂದ ಆತರ ಫೋನ್ ಮಾಡಲ್ಲ, ನಂಬಬೇಡಿ. ಇತ್ತೀಚೆಗೆ ಅಂತೂ ಬ್ಯಾಂಕ್ಗಳು ಕೂಡ ತುಂಬಾ ರೂಲ್ಸ್ ಮಾಡಿದಾವೆ. ನೀವೇನಾದ್ರೂ OTP ಹೇಳಿ, ನೀವೇನಾದ್ರೂ ಪಾಸ್ವರ್ಡ್ ಹೇಳ್ಬಿಟ್ಟು ಏನಾದ್ರೂ ಹಣ ಹೋದ್ರೆ ಮತ್ತೆ ವಾಪಸ್ ಬರಲ್ಲ. ಸೊ ತುಂಬಾ ಕಷ್ಟ ಆಗ್ತದೆ. ಅಂತ ಸಂದರ್ಭದಲ್ಲಿ 1930 ಈ ಸಂಖ್ಯೆಗೆ ನೀವು ಫೋನ್ ಮಾಡಿದ್ರೆ ನಿಮ್ಮ ಹಣ ಅರ್ಧ ಗಂಟೆ ಒಳಗೆ ಏನಾದ್ರೂ ಕಳ್ಕೊಂಡು ಅರ್ಧ ಗಂಟೆ ಒಳಗೆ ಫೋನ್ ಮಾಡಿದ್ರೆ ವಾಪಸ್ ಬರೋ ಸಾಧ್ಯತೆಗಳು ಇರ್ತದೆ. ಯಾಕಂದ್ರೆ ನಾನು ಒಂದು 10 ಲಕ್ಷ ರೂಪಾಯಿ ಕದ್ದೆ ಅಂದ್ರೆ ಸಡನ್ ಆಗಿ ಇಮಿಡಿಯೇಟ್ ಒಂದು 10 ಜನಕ್ಕೆ ಹಾಕ್ಬಿಡ್ತೀನಿ 1 ಲಕ್ಷ. ಅವರು 10,000 ಇನ್ನೊಂದು 1 ಲಕ್ಷ ಜನಕ್ಕೆ 10 ಜನಕ್ಕೆ ಹಾಕ್ಬಿಡ್ತಾರೆ. ಎಲ್ಲಿ ಹುಡ್ಕೋದು, ಯಾವ ಅಮೌಂಟ್ ಅಲ್ಲಿ ಹುಡ್ಕೋದು? ಕ್ಷಣಾರ್ಥದಲ್ಲಿ ಇದೆಲ್ಲ ಘಟನಾವಳಿಗಳು ನಡೆದೋಗ್ತದೆ. ತಕ್ಷಣ ನಾವು ಅಕೌಂಟ್ ಲಾಕ್ ಮಾಡಿಸಿದ್ರೆ ವಾಪಸ್ ಬರುವಂತ ಸಾಧ್ಯತೆಗಳು ಇರ್ತದೆ. 10 ಲಕ್ಷ ರೂಪಾಯಿ ಅಕೌಂಟ್ ಅಲ್ಲಿ ಇಟ್ಕೊಂಡಿದೆ, ಒಂದು ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ರಿ ಅಂದ್ರೆ ಎಷ್ಟು ಎಚ್ಚರಿಕೆಯಾಗಿರ್ತೀರಲ್ವಾ? ಇನ್ನು ಅಕೌಂಟ್ ಆಗಿದೆ ಅಂದ್ರೂ ಅಷ್ಟೇ ಎಚ್ಚರಿಕೆಯಾಗಿರ್ತೀವಿ.